Hare Krishna. I'm Sunita Sunil with you in 2 Minute Mahabharata Stories. Today we are in chapter 2, verse 14 of Bhagavad Gita. Matra spashastu kaunteya shitoshna sukha dukkada agamapayino nitya तान् स्थितिक्षस्व भारत. Let us repeat. Matra spashastu kaunteya shitoshna sukha dukkadaha agamapayino nitya तान् स्थितिक्षस्व Bharata. The meaning is, Krishna says, O son of Kunti to Arjuna, the contact between the senses and the sense objects gives rise to fleeting perceptions of happiness and distress. These are non-permanent, which come and go like winter and summer seasons. O descendant of Bharata, one must learn to tolerate them without being disturbed. Here, the human body is a house with 5 senses like sight, smell, taste, touch, and hearing, which keeps in contact with objects of perception. These sensations give rise to happiness and distress. They are like seasons. This is the philosophy in Vedic science. Thank you. Have a good day to all of you. ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 14. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಂ ಸ್ಥಾಂ ಸ್ಥಿತಿಕ್ಷಸ್ವ ಭಾರತ. ಎಲೈ ಕುಂತಿ ಪುತ್ರನೇ, ಸುಖ ದುಃಖ ಶೀತೋಷ್ಣಗಳನ್ನುಂಟು ಮಾಡುವ ಇಂದ್ರಿಯ ಮತ್ತು ಅವುಗಳ ವಿಷಯಗಳ ಸಂಯೋಗವೇ ಅನಿತ್ಯವಾದುದು, ಕ್ಷಣಿಕವಾದುದು. ಆದ್ದರಿಂದ ಭಾರತ ವಂಶದ ಎಲೆ ಅರ್ಜುನ, ನೀನು ಇವುಗಳನ್ನೆಲ್ಲ ಕೈಬಿಡಬೇಕು. ಅರ್ಜುನನು ಇಂದ್ರಿಯ ಮತ್ತು ತದ್ವಿಷಯ ಜನ್ಯವಾದ ಸುಖ ದುಃಖಗಳನ್ನು ಯೋಚಿಸಿಯೇ ಕಳವಳಗೊಂಡಿದ್ದನು. ಕುಲಧರ್ಮ, ಕುಲಗುರುಗಳ ಪೂಜ್ಯತೆ ಇವೆಲ್ಲವೂ ಇಂದ್ರಿಯ ಮೋಹಕ್ಕೆ ಅಂತರ್ಗತವಾದುವು. ಇವು ಕ್ಷಣಿಕ, ಅಸತ್ಯ, ನಾಶವನ್ನು ಹೊಂದತಕ್ಕವು. ವಿಷಯ ಸಂಯೋಗಗಳು ಎಂದೆಂದೂ ಇರುವುದಿಲ್ಲ. ಇಂದ್ರಿಯಗಳಲ್ಲಿ ಆ ಸಾಮರ್ಥ್ಯವು ಎಂದೆಂದೂ ಉಳಿದಿರುವುದೂ ಇಲ್ಲ. ಆದ್ದರಿಂದ ಅರ್ಜುನ, ನೀವು ಇವುಗಳನ್ನು ಕೈಬಿಡಬೇಕು. ಏಕೆ? ಅರ್ಜುನನು ಸಹಿಸಬೇಕು ಎನ್ನಲು ಅವನೇನು ಹಿಮಾಲಯದೊಡನೆ ಕಾದಾಡುತ್ತಿರುವನೇ? ಉಷ್ಣವನ್ನು ಸಹಿಸಬೇಕು ಎಂದರೆ ಮರಳುಗಾಡಿನೊಂದಿಗೆ ಸೆಣಸಾಡುತ್ತಿರುವನೇ? ಕುರುಕ್ಷೇತ್ರ ಎಂಬುದು ಜನರು ಹೇಳುವಂತೆ ಸಮಶೀತೋಷ್ಣವಾದ ಸ್ಥಳದಲ್ಲಿರುವುದು. ಒಟ್ಟೆಲ್ಲ ಯುದ್ಧ ನಡೆದುದು 18 ದಿನ. ಅಷ್ಟರಲ್ಲಿ ಶೀತಕಾಲ ಬೇಸಿಗೆಗಳೇನೂ ಕವಿದು ಬೀಳಲಿಲ್ಲ. ಪ್ರಸ್ತುತಃ ಚಳಿ, ಬಿಸಿಲು, ಸುಖ ದುಃಖ, ಮಾನಾಪಮಾನಗಳನ್ನು ಸಹಿಸಿಕೊಳ್ಳುವುದು ಓರ್ವ ಯೋಗಿಯ ಮೇಲೆ ನಿಂತಿದೆ. ಇದು ಹೃದಯ ಪ್ರದೇಶದಲ್ಲಿ ನಡೆಯುವ ತಾಕಲಾಟದ ಚಿತ್ರಣ. ಈ ಬಾಹ್ಯ ಯುದ್ಧವನ್ನು ಕುರಿತು
ಗೀತಾ ಏನೂ ಹೇಳುವುದಿಲ್ಲ. ಇದು ಕ್ಷೇತ್ರಜ್ಞರ ಸಂಘರ್ಷ. ಇದರಲ್ಲಿ ಆಸುರಿ ಸಂಪತ್ತನ್ನು ಸರ್ವಥಾ ಶಮನಗೊಳಿಸಿ ಪರಮಾತ್ಮನಲ್ಲಿ ನೆಲೆಸುವಂತೆ ಮಾಡಿ ದೈವೀ ಸಂಪದವನ್ನು ಸಹ ಶಾಂತಗೊಳಿಸುವುದು. ವಿಕಾರವೇ ಇಲ್ಲವಾದರೆ ಎರಡು ಸಜಾತೀಯ ಶಕ್ತಿಗಳು ಯಾರ ಮೇಲೆ ಹೋರಾಡಬೇಕು? ಆದ್ದರಿಂದ ಪೂರ್ಣತ್ವದೊಡನೆ ಅವು ಸಹ ಶಾಂತವಾಗುವುವು. ಅದಕ್ಕಿಂತ ಮೊದಲು ಹಾಗಾಗಲು ಸಾಧ್ಯವಿಲ್ಲ. ಗೀತೆಯು ಅಂತರ್ದೇಶದ ಹೋರಾಟದ ಚಿತ್ರಣ. ಈ ತ್ಯಾಗದಿಂದ ಸಿಗುವುದೇನು, ಲಾಭವೇನು? ಇದಕ್ಕೆ ಶ್ರೀಕೃಷ್ಣನು ಹೇಳುವನು.